Namaste, good evening to all our dear students, teachers, and school administrative department. We welcome you to our Vidya Shakti science session. My name is Ashwita Malnad. I'll be your science tutor, and this is our second session for class 8, isn't it? So, it's a heartily welcome to all of the dear students. How was your weekend? ಹೇಗಿತ್ತು ನಿಮ್ಮ ವಾರಾಂತ್ಯ ಏನೆಲ್ಲ ಮಾಡಿದ್ರಿ ನೀವು ಬಹಳ ಸರ್ಪ್ರೈಸಿಂಗ್ ಆಗಿತ್ತು ಬಹಳ ಖುಷಿ ಆಗಿತ್ತು ಅಂತ ಭಾವಿಸ್ತೀನಿ ಸೊ ಅದ್ರೊಟ್ಟಿಗೆ ಇವತ್ತಿನ ಕ್ಲಾಸ್ ಅನ್ನ ಮತ್ತಷ್ಟು ಎಂತೂಸಿಯಾಸಮ್ ಹಾಗೂ ಖುಷಿಯೊಂದಿಗೆ ಆರಂಭಿಸ್ತಾ ಹೋಗೋಣ ಓಕೆ ವೆಲ್ ಸೊ ಇಫ್ ಯು ಕ್ಯಾನ್ ರಿಮೆಂಬರ್ ಇನ್ ಅ ಓಲ್ಡ್ ಕ್ಲಾಸ್ ವಿ ಟಾಕ್ ಅಬೌಟ್ ದ ಕ್ರಾಪ್ ಪ್ರೊಡಕ್ಷನ್ ಅಂಡ್ ದ ಮ್ಯಾನೇಜ್ಮೆಂಟ್ ಒಂದು ಬೆಳೆಯ ಉತ್ಪಾದನೆ ಅನ್ನೋದು ಹೇಗಾಗುತ್ತೆ ಮತ್ತು ಅದನ್ನ ಹೇಗೆ ನಾವು ನಿರ್ವಹಣೆ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನಾವು ಕಲ್ತಿದ್ವಿ ನೋಡಿ ನಮ್ಮ ದೇಶ ಯಾವುದು ಉಗಾಂಡನ ಅಮೆರಿಕನ ಇಲ್ಲ ಭಾರತ ದ ಗ್ರೇಟ್ ಇಂಡಿಯಾ ಸೊ ಇನ್ ಆರ್ ಕಂಟ್ರಿ ದ ಪಾಪ್ಯುಲೇಷನ್ ಇಸ್ ರಿಯಲಿ ಹೈ ಅಂಡ್ ವಿ ಆರ್ ಸಪೋಸ್ ಟು ಬೆಟರ್ ದ ನೀಡ್ ಆಫ್ ಎವ್ರಿ ಒನ್ ಇಸ್ಂಟ್ ಇಟ್ ಸೊ ಪ್ರತಿಯೊಬ್ಬರಿಗೂ ಕೂಡ ನಾವು ಸಕಾಲಕ್ಕೆ ಅವ್ರಿಗೆ ಹೊಟ್ಟೆ ತುಂಬಷ್ಟು ಆಹಾರನ ಕೊಡ್ಬೇಕು ಅಂದ್ರೆ ಬೆಳೆಯನ್ನ ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಮಾಡ್ಬೇಕು ವಿ ಹ್ಯಾವ್ ಟು ಪ್ರೊಡ್ಯೂಸ್ ದ ಕ್ರಾಪ್ ನಿರ್ವಹಣೆ ಮಾಡ್ಬೇಕು ಮ್ಯಾನೇಜ್ ದೆಮ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅದನ್ನ ಸರಿಯಾದ ರೀತಿಲಿ ವಿತರಣೆ ಡಿಸ್ಟ್ರಿಬ್ಯೂಟ್ ಮಾಡೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಸೊ ಇನ್ ಆ ಲಾಸ್ಟ್ ಕ್ಲಾಸ್ ವಿ ಅಂಡರ್ಸ್ಟುಡ್ ಅಬೌಟ್ ದ agriculture, the history of our agriculture, isn't it? Let me make a note of it so that it is a quick recap to you. Okay. Okay. So in our last class, we talked about agriculture. ಒಂದೇ ಜಾಗದಲ್ಲಿ ಒಂದೇ ರೀತಿಯಾದಂತಹ ಬೆಳೆಯನ್ನ ಆನ್ ಲಾರ್ಜ್ ಸ್ಕೇಲ್ ತುಂಬಾ ದೊಡ್ಡದಾಗಿ ಬೆಳೆಯೋಕೆ ನಾವು ಬೆಳೆ ಅಥವಾ ಕ್ರಾಪ್ ಅಂತ ಕರಿತೀವಿ ಅಂಡ್ ವಿ ಕಾಲ್ ಇಟ್ ಆಸ್ ಅಗ್ರಿಕಲ್ಚರ್ second thing is that the history of agriculture, when did it start? Somewhere around 10,000 BC before Christ. This was started where people started moving from one place to another. We call those people as ಅಲೆಮಾರಿಗಳು ಅಂತ ನಾವು ಕರೀಲಿಕ್ಕೆ ಶುರು ಮಾಡ್ತೀವಿ ಅಲೆಮಾರಿಗಳು ಅಂದ್ರೆ nomadic means people who move from one place to another in search of food shelter. Okay. ಅದಾದ ನಂತರ ವೆನ್ ವಿತ್ ದ ರೈಸ್ ಆಫ್ ಸಿವಿಲೈಸೇಷನ್ ನಾಗರಿಕತೆ ಉಗಮ ಆಗ್ತಾ ಬಂದಂಗುನು ದೇ ಸ್ಟಾರ್ಟೆಡ್ ಸೆಟಲಿಂಗ್ ಅಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ಆನ್ ಅ ಲಾರ್ಜ್ ಲ್ಯಾಂಡ್ ದೇ ಸ್ಟಾರ್ಟೆಡ್ ಗ್ರೋಯಿಂಗ್ ದ ಕ್ರಾಪ್ಸ್ ಅಂಡ್ ವಿ ಕಾಲ್ ಇಟ್ ಆಸ್ ಅಗ್ರಿಕಲ್ಚರ್ ವಿ ಅಂಡರ್ಸ್ಟುಡ್ ಅಬೌಟ್ ದ ಹಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ವಿ ನೋ ಅಬೌಟ್ ದ ಕ್ರಾಪ್ಸ್ ದಟ್ ಇಸ್ ಗ್ರೋನ್ ಆನ್ ಡಿಫರೆಂಟ್ ಸೀಸನ್ okay basically the crops that is grown in the rainy season we call it as kharif crop and the crops that is grown in the winter season that call it as rabi alva kharif ಮತ್ತೆ rabi ಬೆಳೆಗಳು and apart from that we also know that in other seasons like summer we grow pulses ಬೇಳೆಗಳು ಕಾಳುಗಳು ದ್ವಿದಳ ಧಾನ್ಯಗಳು ವೆಜಿಟೇಬಲ್ಸ್ ತರಕಾರಿಗಳು ಇವನ್ನೆಲ್ಲ ಬೆಳೀತಾ ಹೋಗ್ತೀವಿ and then importantly we understood about the agricultural practices so ಈಗ ಮ್ಯಾಮ್ ಬರ್ದಿದ್ದಾಯ್ತಲ್ಲ can you just give me the inputs what are the different agricultural practices that we have can we have some noise from you noise andre galate alla we require some answers from you can put it in the chat box or in the comment section so please tell me what are the different agricultural practices that we learned in our last class. Yes, cultivation of crops involves several activities, isn't it? ಒಂದು ಬೆಳೆಯನ್ನ ಬೆಳಿಬೇಕಂದ್ರೆ ಎಷ್ಟೊಂದು ಆಕ್ಟಿವಿಟೀಸ್ ಇರುತ್ತೆ ಅಲ್ವಾ ಅದನ್ನ ಒಂದಾದ್ಮೇಲೆ ಬಂದು ನಾವು ಮಾಡ್ತಾ ಹೋಗ್ತೀವಿ ಸೊ ಅದೇ ರೀತಿ ಇವಾಗ ಒಂದು ನಮ್ಮ ಮನೇಲಿ ಗಾರ್ಡನ್ ಇದ್ದಾಗ ಒಂದ್ ಚಿಕ್ಕದಾದಂತ ಹೂತೋಟ ಇದ್ದಾಗ ನಾವ್ ಯಾವ ರೀತಿ ಬೆಳಿತಾ ಹೋಗ್ತೀವಿ ಅದನ್ನ ನಾವು ನೆನಪಿಸ್ಕೊಂತಾ ಹೋಗ್ಬಹುದು ಇಲ್ಲಿ
Okay. So various agricultural practices are so ಇಲ್ಲಿ ಬರ್ದು ತೋರಿಸ್ತೀನಿ ನೋಡಿ. ಮೊದಲನೇದು ಮಣ್ಣನ್ನ ಸಿದ್ಧಪಡಿಸ್ಕೊಬೇಕಲ್ವಾ ನಾವು, ಅದನ್ನ ವಿ ಕಾಲ್ ಇಟ್ ಆಸ್ ಪ್ರಿಪರೇಷನ್ ಆಫ್ ಸಾಯಿಲ್. ಸೆಕೆಂಡ್ ಒನ್ ಸೋಯಿಂಗ್ ಅಂದ್ರೆ ಬಿತ್ತನೆ ಮಾಡೋದು. ಲೆಟ್ ಇಟ್ ಬಿ ಇವನ್ ಮೋರ್ ಕ್ಲಿಯರ್. ಹೋಪ್ ಇಟ್ಸ್ ಕ್ಲಿಯರ್ ನೌ. ಸೋಯಿಂಗ್. ಮೂರನೇದು ಆಡಿಂಗ್ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್. ಇಲ್ಲಿ ಜಾಗದ ಅಭಾವ ಇದೆ ನನ್ಗೆ ಬೋರ್ಡ್ ಅಲ್ಲಿ, ಸೊ ಐ ಆಮ್ ಜಸ್ಟ್ ಪುಟ್ಟಿಂಗ್ ದಿಸ್ ಶಾರ್ಟ್ ಫಾರ್ಮ್, ಬಟ್ ಇನ್ ಎಕ್ಸಾಮ್ ಯು ಹ್ಯಾವ್ ಟು ರೈಟ್ ದ ಫುಲ್ ಫಾರ್ಮ್ ಓನ್ಲಿ. ಗೊತ್ತಾಯ್ತಾ? ನಾಲ್ಕನೇದು ಇರಿಗೇಷನ್. ಇರಿಗೇಷನ್ ಅಂದ್ರೆ ವಿಲ್ ಲರ್ನ್ ಇನ್ ಡೀಟೇಲ್ ಇನ್ ಆರ್ ಕಮಿಂಗ್ ಕ್ಲಾಸಸ್. ಬಟ್ ಇರಿಗೇಷನ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ ನಾವ್ ಇದಕ್ಕೆ? ನೀರಾವರಿ. ಹೇಳ್ತೀವಲ್ಲ ನೀರಾವರಿ ಜಮೀನು ಅಂತ, ಅದು. ನೆಕ್ಸ್ಟ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್. ಓಕೆ. ಸಿಕ್ಸ್ತ್ ಒನ್ ಹಾರ್ವೆಸ್ಟಿಂಗ್. ಹಾರ್ವೆಸ್ಟಿಂಗ್ ಅಂದ್ರೆ ಕೊಯ್ಲು ಅಂತೀವಲ್ಲ, ಕೊಯ್ಲಿನ ಕಾಲ ಅಂತ ಹೇಳ್ತಾರೆ. ನೀವ್ ಯಾರಾದ್ರೂ ರೈತಾಪಿ ವರ್ಗದಿಂದ ಬಂದಿದ್ರೆ, ಇಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಇನ್ ಟು ದ ಫಾರ್ಮಿಂಗ್, ಯು ಕ್ಯಾನ್ ಜಸ್ಟ್ ರಿಲೇಟ್. ಕೊಯ್ಲಿನ ಸಮಯ ಬಂತು, ಕೊಯ್ಲ್ ಮಾಡ್ತಾ ಇದೀವಿ ಅಂತ ಹೇಳ್ತಿರ್ತಾರೆ, ರೈಟ್? ಸೆವೆಂತ್ ಒನ್ ಇಸ್ ಸ್ಟೋರೇಜ್. ನಾವ್ ಏನು ಗಿಡಗಳನ್ನ ಬೆಳ್ದಿರ್ತೀವಿ, ಉದಾಹರಣೆ ಮಲೆನಾಡು ಭಾಗದಲ್ಲೆಲ್ಲ, ನಂದು ಮಲೆನಾಡು, ಓಕೆ. ಸೊ ನಮ್ ಕಡೆ ಎಲ್ಲ ಅಡಿಕೆ, ಕಾಳ್ಮೆಣ್ಸು, ವೆನಿಲಾ, ತೆಂಗು ಇವುಗಳು ಹೆಚ್ಚಾಗಿ ಬೆಳಿತಾರೆ. ಅದೇ ರೀತಿ ನಿಮ್ಮ ಉತ್ತರ ಕರ್ನಾಟಕ ಕಡೆಗಳಲ್ಲೆಲ್ಲ ಏನ್ ಬೆಳಿತಾರೆ? ಹತ್ತಿಗಳನ್ನ ಬೆಳಿತಾರೆ, ಕಡಲೆಕಾಯಿಗಳನ್ನ ಬೆಳಿತಾರೆ, ಅಲ್ವಾ? ಸೊ ಒಂದೊಂದು ರೀಜನ್ ಗಳಲ್ಲಿ ಆ ಒಂದು ರೀಜನ್ಗೆ ಅವಶ್ಯಕವಾಗಿರುವಂತಹ ಪದಾರ್ಥಗಳನ್ನ ಬೆಳಿತಾ ಹೋಗ್ತೀವಿ. ಸೊ ಹಾಗೆ ಈ ರೀತಿಯಾಗಿರ್ತೇವೆ. ಒಂದ್ಸಲ ನೋಡ್ಕೊಳ್ಳಿ ಇದನ್ನೆಲ್ಲ. ಪ್ಲೀಸ್ ಲುಕ್ ಅಟ್ ಇಟ್ ಒನ್ಸ್. ಅಂಡ್ ಚಿಲ್ಡ್ರನ್ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಟು ಮೇಕ್. ಏನಾಗುತ್ತೆ ಈಗ, ಫಾರ್ ಟೈಮ್ ಬೀಂಗ್, ಸಿನ್ಸ್ ಇಟ್ಸ್ ಅ ನ್ಯೂ ಕ್ಲಾಸಸ್, ಐ ಆಮ್ ಜಸ್ಟ್ ಸ್ಪೂನ್ ಫೀಡಿಂಗ್ ಯು ಎವ್ರಿಥಿಂಗ್. ಬಟ್ ರಿಮೆಂಬರ್, ನಾವ್ ಯು ಆರ್ ಹೈ ಸ್ಕೂಲ್ ಸ್ಟೂಡೆಂಟ್ಸ್, ರೈಟ್? ದೊಡ್ಡ ಕ್ಲಾಸ್ ನಲ್ಲಿ ನೀವಿದ್ದೀರಾ, ಇನ್ನು ಇದೇ ರೀತಿ ನೀವು 10th ವರ್ಗೂ ಓದ್ಬೇಕಾಗತ್ತೆ. ಆಫ್ಟರ್ ದಟ್ ಯು ಗೆಟ್ ಇನ್ ಟು ಕಾಲೇಜ್. ಸೊ ಅಲ್ಲೆಲ್ಲ ಸ್ಪೂನ್ ಫೀಡಿಂಗ್ ಆಗ್ಲಿ ಅಥವಾ ನೋಟ್ಸ್ ಪ್ರಿಪರೇಷನ್ ಆಗ್ಲಿ ಇರೋದಿಲ್ಲ. ಸೊ ಯು ಹ್ಯಾವ್ ಟು ಲರ್ನ್ ಫ್ರಮ್ ನೌ ಇಟ್ ಸೆಲ್ಫ್. ಈಗನಿಂದನೇ ನೀವು ಅಭ್ಯಾಸ ಮಾಡ್ಕೊಬೇಕು. ಯು ಕ್ಯಾನ್ ಟೇಕ್ ಅ ಬುಕ್ ಲೈಕ್ ದಿಸ್. ಹೋಪ್ ಯು ಕ್ಯಾನ್ ಸಿ like this, and you can make a partition. Okay, whatever the classes you have, like science irbahudu, maths irbahudu, athwa English irbahudu, you can make a partition of it. As and when a chapter has been done, it's not only related to our Vidya Shakti classes, even in your school as well. As and when the teacher starts giving you the lecturer or ಪಾಠ ಮಾಡ್ತಾ ಇದ್ದಂಗೆನೆ ನೀವು ಈ ಬುಕ್ ಅನ್ನ ತೆಗೆದುಕೊಂಡು you can prepare a notes by yourself. Okay, so notes are the complete descriptive notes antala. Maybe whatever you understand. For example, as in I told you, like, a summary points kind of thing. See, you can start, crop production and management. We learn about agriculture, its history, and then you learned a new word called a nomadic. You can just make a note of it, and you can write crop related to season. So Kharif crop, I'm just showing you like this, which comes under the rainy season, isn't it? Rainy season anta ಹೇಳಿದ್ರೆ somewhere from June to September. Then Rabi crop, it comes under
winter season, that is somewhere October to March. So like this, you can make a note of it. Last moment examಗೆ ಏನಾದ್ರು ಓದ್ತಿದ್ದೀರಾ ಅಂದಾಗ ಜಸ್ಟ್ ಓಪನ್ ಮಾಡಿದಾಗ ಓಕೆ ಅಗ್ರಿಕಲ್ಚರ್ ಅದು ಹಿಸ್ಟ್ರಿಲಿ ಏನ್ ಬರುತ್ತೆ, ಕ್ರಾಪ್ಸ್ ಯಾವ್ಯಾವ ಸೀಸನ್ ಅಲ್ಲಿ ಬೆಳಿತೀವಿ, ಖಾರಿಫ್ ಕ್ರಾಪ್ ಕೆಲವೊಂದು ಎಕ್ಸಾಂಪಲ್ಸ್ ಗಳೇನು, ರಬಿ ಕ್ರಾಪ್ ಇನ್ ಎಕ್ಸಾಂಪಲ್ ಏನು, ಅದ್ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಮತ್ತೆ ಎಕ್ಸಾಮ್ ನ ಫೇಸ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಇವಾಗ ಮಾತ್ರ ಅಲ್ಲ, ಹೈಯರ್ ಕ್ಲಾಸಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಸೋಷಿಯಲ್ ಅಲ್ಲಿ ಇದು ವಾರ್ ಆಗ್ತಿತ್ತಲ್ವಾ, ಅದ್ರದ್ದು ಇಯರ್ಸ್ ಗಳು ಇರ್ತಿತ್ತಲ್ವಾ. ಸೊ ಐಸ್ ಟು ಮೇಕ್ ಅ ನೋಟ್, ಒಂದು A4 ಸೈಜ್ ಶೀಟ್ ಪೇಪರ್ ತಗೊಂಡು ರೂಲರ್ ಅಲ್ಲೆಲ್ಲ ಹಾಕ್ಬಿಟ್ಟು ಈ ವರ್ಷದಲ್ಲಿ ಈ ಯುದ್ಧ ಆಯ್ತು. ಓಕೆ, ಫಾರ್ ಎಕ್ಸಾಂಪಲ್ ಬಕ್ಸರ್ ವಾರ್, ವೆನ್ ಡಿಡ್ ದಟ್ ಹ್ಯಾಪನ್, ಬಿಟ್ವೀನ್ ಹೂಮ್ ದಟ್ ಡಿಡ್ ದಟ್ ಹ್ಯಾಪನ್. ಸೊ ಆ ತರ ಅಂಡ್ ಅವರ್ ರಿಗಾರ್ಡಿಂಗ್ ಅವರ್ ಇಂಡಿಯನ್ ಥಿಂಗ್ 1857 ಅಲ್ಲಿ ವಿ ಹ್ಯಾಡ್ ದಟ್ ಬ್ರಿಟಿಷ್ ರೆವಲ್ಯೂಷನ್ ಹ್ಯಾಪನಿಂಗ್ ಇನ್ ಆರ್ ಕಂಟ್ರಿ ಅಂಡ್ ವಿ ಸ್ಟಾರ್ಟೆಡ್ ರಿವಾಲ್ವಿಂಗ್ ಅಗೇನ್ಸ್ಟ್ ಇಟ್. ಓಕೆ, ಸೊ ಆ ತರದಾಗಿ ನೀವು ಬರ್ಕೊಂತ ಹೋದಾಗ, ನೋಟ್ ಮಾಡ್ಕೊಂತ ಹೋದಾಗ, ಲಾಸ್ಟ್ ಮಿನಿಟ್ ಸ್ಟಡಿ ಇಟ್ ಇಸ್ ಟೂ ವೇ ಇಂಪಾರ್ಟೆಂಟ್. ಒನ್, ಯು ವಿಲ್ ಹ್ಯಾವ್ ಅ ಕ್ವಿಕ್ ರಿವಿಷನ್. ಸೆಕೆಂಡ್ ಥಿಂಗ್, ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇಟ್ ವುಡ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಸೊ ನಾವು ಇವಾಗ ನಾನ್ ಬರೀತಾ ಇದ್ದೀನಲ್ಲ, ನಾನು ಹೇಳ್ಕೊಟ್ಟಂಗೆ ನೀವು ಕೂಡ ಇದನ್ನ ನಿಮ್ಮ ನೋಟ್ ಬುಕ್ ಅಲ್ಲಿ ನೋಟ್ ಮಾಡ್ಕೊಂತ ಬಂದಾಗ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಟು ಯು. ಅಂಡ್ ಪ್ಲೀಸ್ ರಿಮೆಂಬರ್ ದ ಟೆಕ್ನಾಲಜಿ ಇಸ್ ಮೂವಿಂಗ್ ಫಾರ್ವರ್ಡ್ ಅಂಡ್ ವಿ ಹ್ಯಾವ್ ಸೋ ಮೆನಿ ಸೋರ್ಸಸ್. ಮೇ ಬಿ ರೆಕಾರ್ಡ್ ಮಾಡ್ಕೊಬಹುದು ಕ್ಲಾಸ್ನ, ಅಥವಾ ಮೊಬೈಲ್ಗಳಲ್ಲಿ ಯು ಕ್ಯಾನ್ ವ್ಯೂ ಇಟ್, ಆರ್ ಥ್ರೂ ಲ್ಯಾಪ್ಟಾಪ್ ಯು ಕ್ಯಾನ್ ವ್ಯೂ ಇಟ್. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ very important traditional method of studying is very, very important. And what does this traditional method of studying says that to write and study. Write and study, because one writing is equal to 10 times of studying. ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ನಾವು ಬರ್ದು ಕಲ್ತ್ರೆ ಅದು 10 ಸಲ ನಾವು ಓದಿದ ಸಮ ಅಂತ ಹೇಳ್ತಾರೆ. ಸೊ ದ ಮೋರ್ ಯು ರೈಟ್, ದ ಮೋರ್ ಯು ಸ್ಟಾರ್ಟ್ ಲರ್ನಿಂಗ್. Okay, so whenever time permits, this is our fresh chapter, and freshly we have started this session so that I'm giving you everything in point. But going forward, please make sure that whatever you're going to study, please make a note of it in your notebook. If possible only, please keep a notebook separately for Vidya Shakti. You can take a notes over here also. Okay. Otherwise, you can just make a note in your rough note, but it should be clean and neat. ಅರ್ಥ ಆಯ್ತಾ? ಮಾಡ್ಬೇಕು ಅನ್ನೋ ರೀತಿಲಿ ಮಾಡಬೇಡಿ. Okay. So now in our last session, we understood about various agricultural practices. At least by name we understood. So ಮೊದಲನೇದೇನು, you prepare the soil. ಸಾಯಿಲ್ ನ ಪ್ರಿಪೇರ್ ಆದ ನಂತರ we do sowing. Sowing ಅಂದ್ರೆ ಬಿತ್ತನೆ ಮಾಡೋದು. ಆ ನಂತರದಲ್ಲಿ adding manure and fertilizer. ಸೊ ಮ್ಯಾನ್ಯೂರ್ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್, ಫರ್ಟಿಲೈಸರ್ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್. ದ ಡಿಫ್ರೆನ್ಸ್ ಬಿಟ್ವೀನ್ ದಟ್ ವಿಲ್ ಬಿ ಲರ್ನಿಂಗ್. ಫೋರ್ತ್ ಬಂದು ಇರಿಗೇಷನ್ ಅಂದ್ರೆ ನೀರಾವರಿ. ಫಿಫ್ತ್, ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್, ಈ ಕಳೆಗಳು ಅಂದ್ರೆ ಬೇಡದಿರೋ ಸಸ್ಯಗಳು, ಅವುಗಳಿಂದ ಪ್ರೊಟೆಕ್ಟಿಂಗ್ ಯೋರ್ ಫೀಲ್ಡ್. ನೆಕ್ಸ್ಟ್ ಇಸ್ ಹಾರ್ವೆಸ್ಟಿಂಗ್ ಆರ್ ಕೊಯ್ಲು ಮಾಡೋದು. ಅಂಡ್ ಸೆವೆಂತ್ ಇಸ್ ದ ಸ್ಟೋರೇಜ್. ಇದರಲ್ಲಿ ಫಸ್ಟ್ ಪ್ರಿಪರೇಷನ್ ಆಫ್ ಸಾಯಿಲ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದೆ. ದಿಸ್ ಇಸ್ ದ ವೆರಿ ಫಸ್ಟ್ ಸ್ಟೆಪ್ ಆಫ್ ಬಿಫೋರ್ ಗ್ರೋಯಿಂಗ್ ಅ ಕ್ರಾಪ್. ತುಂಬಾ ಇಂಪಾರ್ಟೆಂಟ್, ಕ್ರೂಷಿಯಲ್ ಆಗಿರುವಂತಹ ಸ್ಟೆಪ್ ಕೂಡ ಇದೆ. ಹೌದು, ಯಾಕಂತ ಹೇಳಿದ್ರೆ ಫಾರ್ ಎನಿಥಿಂಗ್, ನಾಟ್ ಜಸ್ಟ್ ಕಲ್ಟಿವೇಶನ್, ಫಾರ್ ಎನಿ ವರ್ಕ್ ದಟ್ ವಿ ಡು, ಪ್ರಿಪರೇಷನ್ ಇಸ್ ಮಸ್ಟ್ ಅಂಡ್ ಶುಡ್ ಅಲ್ವಾ. ಸೊ ಆದ್ರಿಂದ ದಿಸ್ ಅಲೌಸ್ ದ ರೂಟ್ ಟು ಪೆನಿಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್. ಜಸ್ಟ್ ಇಮ್ಯಾಜಿನ್, ಇದೊಂದು ಬರಡು ಭೂಮಿ ಆಗಿರುತ್ತೆ, ಕಲ್ಲುಗಳು, ಬೇಡ್ದಿರೋದು ಇವೆಲ್ಲ ಹೀಗಿರುತ್ತೆ. ಹೀಗಿರ್ಬೇಕಾದ್ರೆ ಇಲ್ಲೊಂದು ಸಸ್ಯವನ್ನ ನಾನು ಬೆಳೆಸಿದಾಗ, ಓಕೆ, ವೆನ್ ಐ ಗ್ರೋ ಅ ಪ್ಲಾಂಟ್ ಹಿಯರ್, ದ ರೆಸ್ಪೆಕ್ಟಿವ್ ರೂಟ್ ಕೆನಾಟ್ ಪೆನಿಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್, ಬಿಕಾಸ್ ಏನಾಗುತ್ತೆ, ಇಲ್ಲಿ ಅಡ್ಡಗಾಲಾಗಿ ಇರುತ್ತೆ. ಸೊ ಇಲ್ಲಿ ಇಟ್ ಕಾಂಟ್ ಹ್ಯಾಪನ್. ಇನ್ಸ್ಟೆಡ್, the first step, if I would clear the soil and take away the debris ಅಂದ್ರೆ ಬೇಡದಿರುವಂತ ವಸ್ತುಗಳನ್ನ ತೆಗೆದಿಟ್ಟಾಗ, then when I start cultivating the plant, the roots, ನೋಡಿದ್ರಾ, it penetrates deep into the soil ಹೀಗೆ. And in your 7th class you have learnt about the nutrients in the plants. ಹಾಗಾಗಿ ಈ ಭೂಮಿಯಲ್ಲಿರುವಂತಹ ನ್ಯೂಟ್ರಿಷನ್ ಏನಿರುತ್ತೆ, ಸೊ ವಿ ವಾಂಟ್ 16 type of nutrients is required for a plant to grow. So what are the 16
16 ಟೈಪ್ ಆಫ್ ನ್ಯೂಟ್ರಿಯನ್ಸ್ ಯು ಲರ್ನ್ ಯುವರ್ 10th ಕ್ಲಾಸ್. 10ನೇ ಕ್ಲಾಸ್ ನಲ್ಲಿ ಅದನ್ನ ಕಲಿತೀರಾ. ಓಕೆ, ಸೊ ಆತರ ಪೋಷಕಾಂಶಗಳನ್ನೆಲ್ಲ ಪಡೆದು ಒಂದು ಸಸ್ಯ ತುಂಬಾ ಚೆನ್ನಾಗಿ ಬೆಳಿಲಿಕ್ಕೆ, ಹೂಗಳನ್ನ ಪೋಷಣೆಯನ್ನ ಪಡ್ಕೊಳ್ಲಿಕ್ಕೆ ಈ ಭೂಮಿಯನ್ನ ಪ್ರಿಪೇರ್ ಮಾಡೋದಿದೆಯಲ್ಲ, ದಟ್ ಈಸ್ ಅ ವೈಟಲ್ ರೋಲ್. So now getting back to our class. So this is how the root gets penetrated into the soil. So you will have to loosen the soil for that, so that the root would get the proper minerals, water, air and some living organism kuda. And if there is a dead plant, ಅದು ಡಿಕಂಪೋಸ್ ಆದಾಗ ಅದ್ರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಅಂಡ್ ಈ ಪ್ರೋಸೆಸ್ ನ, ಈ ಸಾಯಿಲ್ ನ ಲೂಸ್ ಮಾಡ್ಲಿಕ್ಕೆ ವಿ ಯೂಸ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಟಿಲ್ಲಿಂಗ್ and flowing. ಕನ್ನಡದಲ್ಲಿ ಉಳುಮೆ ಮಾಡೋದು ಅಂತ ನಾವು ಕರಿತೀವಿ. ಭೂಮಿಯನ್ನ ಉಳುಮೆ ಮಾಡೋದು ಅಂತ ಕರಿತೀವಿ. ಕೇಳಿದೀರಾ ಅದ್ರ ಬಗ್ಗೆ? ಏನಿರಬಹುದು ಉಳುಮೆ ಮಾಡೋದು? ದ ಪ್ರೋಸೆಸ್ ಆಫ್ ಲೂಸನಿಂಗ್ ಅಂಡ್ ಟರ್ನಿಂಗ್ ದ ಸಾಯಿಲ್. ನಾವು ಈ ಉಳುಮೆ ಮಾಡೋದ್ರಿಂದ ತಿಳ್ಕೊಂತಾ ಹೋಗ್ತೀವಿ. ಸೊ I can show you some of the instrument that we use in this ಉಳುಮೆ ಮಾಡೋದಕ್ಕೆ ನಾವು ಬಳಸುವಂತಹದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗಬಹುದು. And one second. Okay. So through the process of tilling and plowing, we start loosening the soil, and this is done by using a plow. Plow ಅಂತ ಹೇಳಿದ್ರೆ ನೇಗಿಲು. ನೇಗಿಲು. And these plows are made of wood or iron. ಇದು ಸ್ವಲ್ಪ ನೀರನ್ನ ಚಿಮ್ಕಿಸ್ತಾರೆ ಉಳುಮೆ ಮಾಡೋಕ್ಕಿಂತ ಮುಂಚೆ. ದ ಪ್ಲೋಡ್ ಫೀಲ್ಡ್ ಮೇ ಹ್ಯಾವ್ ಬಿಗ್ ಕ್ಲಂಪ್ಸ್. ಈ ರೀತಿ ಭೂಮಿ ಮೇಲೆ ನೀರನ್ನ ಹಾಕಿದಾಗ ದೊಡ್ಡ ದೊಡ್ಡ ಕಲ್ಲುಗಳು ಅಥವಾ ಮಣ್ಣಿನ ಮುದ್ದೆಗಳು ಸಿಗಬಹುದು. ಅದನ್ನ ನಾವು ಕ್ರಮ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಕ್ರಮ್ಸ್. ಅರ್ಥ ಆಯ್ತಾ? ಕ್ರಮ್ಸ್ ಅಂತೀವಿ. ದ ಬಿ ಇಸ್ ಸೈಲೆಂಟ್ ಹಿಯರ್. ಬಟ್ ಇಟ್ ಇಸ್ ನೆಸೆಸರಿ ಟು ಬ್ರೇಕ್ ದಿಸ್ ಕ್ರಮ್ಸ್. ಆ ಒಂದು ಮಣ್ಣಿನ ಮುದ್ದೆಗಳೇನಿರ್ತಲ್ಲ ಅದನ್ನ ಬ್ರೇಕ್ ಮಾಡೋದು ಬಹಳ ಅವಶ್ಯಕ. ಸೊ ವಿ ಯೂಸ್ ಅ ಲೆವೆಲರ್. ಟು ಲೆವೆಲ್ ದಿಸ್ ವಿ ಯೂಸ್ ಅ ಲೆವೆಲರ್. ಅಂಡ್ ಲೆವೆಲಿಂಗ್ ದ ಫೀಲ್ಡ್ ಇಸ್ ಬೆನಿಫಿಷಿಯಲ್ ಫಾರ್ ಸೋಯಿಂಗ್. ಬಿತ್ತನೆ ಮಾಡ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಈವನ್ ಫಾರ್ ದ ಇರಿಗೇಷನ್, ನೀರಾವರಿ ಮಾಡ್ಬೇಕಾದ್ರೂ ಕೂಡ. ಆದ್ರಿಂದ ನಾವು ಈ ಒಂದು ಫ್ಲೋಸ್ ಗಳನ್ನ ಬಳಸ್ತಾ ಹೋಗ್ತೀವಿ. ಅಂಡ್ ಇನ್ ಟುಡೇಸ್ ಕ್ಲಾಸ್ ಇನ್ ಪ್ರಿಪರೇಷನ್ ಆಫ್ ಸಾಯಿಲ್ ಅಂಡರ್ ದಿಸ್ ಟಾಪಿಕ್ ವಿಲ್ ಬಿ ಲರ್ನಿಂಗ್ ಅಬೌಟ್ ವೇರಿಯಸ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್. ವ್ಯವಸಾಯ ಮಾಡ್ಲಿಕ್ಕೆ ನಾವು ಬಳಸುವಂತಹ ಈ ಒಂದು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಅಂತ ಹೇಳಿದ್ರೆ ನಾವು ಬಳಸುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ತೀವಿ. So able to see the board? Okay. Agricultural ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ ಅಥವಾ ಇದನ್ನ ನಾವು ಕೃಷಿ ಉಪಕರಣಗಳು ಅಂತ ಕರಿತೀವಿ. Why do we have to learn in both the language, ma'am? It is very important for you to learn in both the language because you'll have the better command on both the language. ಗೊತ್ತಾಯ್ತಾ? ಸೊ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಅಂದ್ರೆ ಕೃಷಿ ಉಪಕರಣಗಳು ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಒಂದೊಂದೇ ಕೃಷಿ ಉಪಕರಣಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಬಂದು, ಯಾವುದೇ ಒಂದು ನೆಲವನ್ನ ನಾವು ಬಿತ್ತನೆ ಮಾಡ್ಲಿಕ್ಕಿಂತ ಮುಂಚೆ, ಬಿಫೋರ್ ಸೋಯಿಂಗ್ ದ ಸೀಡ್ಸ್, ಇಟ್ ಇಸ್ ನೆಸೆಸರಿ ಟು ಬ್ರೇಕ್ ದ ಸಾಯಿಲ್ ಕ್ಲಂಪ್ಸ್ ಟು ಗೆಟ್ ದ ಬೆಟರ್ ಈಲ್ಡ್. ಓಕೆ, ಕ್ಲಂಪ್ಸ್ ಅಂದ್ರೆ ನಾ ಹೇಳ್ದಂಗೆ ಆ ಕ್ರಮ್ಸ್ ಗಳು ಇರ್ತಲ್ಲ, ಮಣ್ಣಿನ ಮುದ್ದೆಗಳು ಇರುತ್ತಲ್ಲ ಅವುಗಳು.
This is done with the help of various tools, and the main tool used for this purpose is plow. Please make a note. Plow. Hoe. Hopefully you can see. Cultivator. ಓಕೆ. ಪ್ಲೋ, ಹೋ ಅಂಡ್ ಕಲ್ಟಿವೇಟರ್. ಪ್ಲೋನ ಕನ್ನಡದಲ್ಲಿ ನಾವ್ ಏನಂತೀವಿ, ನೇಗಿಲು ಅಂತ ಕರಿತೀವಿ. ಅಂಡ್ ಹೋನ ನಾವು ಕನ್ನಡದಲ್ಲಿ ಹೋ ಅಂತಾನೆ ಕರಿತೀವಿ. ವಿ ಡೋಂಟ್ ಹ್ಯಾವ್ ಅ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಟು ದಟ್. ಎಡೆಕುಂಟೆ ಅಂತ ಸಹ ಕರೀತಾರೆ ಈ ಫ್ಲೋನ ಕನ್ನಡದಲ್ಲಿ. ಅಂಡ್ ಕಲ್ಟಿವೇಟರ್. ಕಲ್ಟಿವೇಟರ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಕಲ್ಟಿವೇಟರ್ ಇನ್ ಕನ್ನಡ. ಅರ್ಥ ಆಯ್ತಾ? ಈ ಹೋ ಇದೆಯಲ್ಲ, ಅದನ್ನ ಎಡೆಕುಂಟೆ ಅಂತ ಕರೀತಾರೆ. ಇದೊಂದು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಉಪಕರಣ. ಇದು ಈ ಕಳೆಗಳೇನಿರುತ್ತೆ ಅಂದ್ರೆ ವೀಡ್ಸ್ ಗಳನ್ನ ತೆಗಿಲಿಕ್ಕೆ ಮತ್ತೆ ಮಣ್ಣನ್ನ ಸಡಿಲಗೊಳಿಸಿಕೆ ಇದನ್ನ ಬಳಸ್ತೀವಿ. ಸೊ ಇದು ಕೂಡ ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಾರೆ. ಮತ್ತೆ ತುಂಬಾ ಅಗಲವಾದಂತಹ ಮತ್ತೆ ತುಂಬಾ ಶಕ್ತಿಶಾಲಿ ಆಗಿರುವಂತಹ ಕಬ್ಬಿಣದ ತಟ್ಟೆಯನ್ನ ಇದು ಹೊಂದಿರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಹೋ. ಓಕೆ. ನೌ ಲೆಟ್ ಮಿ ಶೋ ದ ಪಿಕ್ಚರ್ ಆಫ್ ದೀಸ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಅಥವಾ ಉಪಕರಣಗಳ ಪಿಕ್ಚರ್ನ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಏನಿರ್ತಿದು ನೇಗಿಲು. ಅರ್ಥ ಆಯ್ತಾ? ಮರದಿಂದ ಮಾಡಿರುವಂತಹ ನೇಗಿಲು ಅಥವಾ ಪ್ಲೋ. ಅಂಡ್ ಅದೇ ರೀತಿ ಇದು ಕಾಣಬಹುದು ನೀವು. ಇದನ್ನ ಸಂಖ್ಯೆ ಅಂತ ಕರೀತಾರೆ. ಕುಂಟೆ ಅಂತಾರೆ ಇದಕ್ಕೆ. ಇದು ನೇಗಿಲು, ಇದು ನೊಗ ಅಂತಾರೆ. ನೊಗ ಅಂದ್ರೆ ಎರಡೂ ಜಾಗಕ್ಕೆ ಎತ್ತುಗಳನ್ನ ಕಟ್ಬಿಟ್ಟು ಉಳುಮೆಯನ್ನ ಮಾಡ್ತಾರೆ. ಸೊ ನೋಡಿರ್ಬಹುದು ಫಿಲ್ಮ್ಗಳಲ್ಲೆಲ್ಲ. ಸೊ ಅದನ್ನ ನೊಗ ಅಂತಾರೆ. ಇದು ಕಡುಗೋಲು. ಕಡುಗೋಲು ಏನಕ್ಕೆ ಉಪಯೋಗಿಸೋದು? ಫಿಲ್ಮ್ಗಳಲ್ಲೆಲ್ಲ ಅನ್ನೋದು ಕೊಲೆ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಆದ್ರೆ ಅಗ್ರಿಕಲ್ಚರ್ ವ್ಯವಸಾಯದಲ್ಲಿ ನಾವು ಇದನ್ನ ವೀಡ್ಸ್ ಗಳನ್ನ ತೆಗಿಲಿಕ್ಕೆ ಅಷ್ಟು ಮಾತ್ರ ಅಲ್ಲದೆ ಕೊಯ್ಲಿನ ಸಮಯದಲ್ಲೂ ಕೂಡ ಕುಡುಗೋಲನ್ನ ಬಳಸ್ತಾ ಹೋಗ್ತೀವಿ. ಪಿಕಾಸಿ, ಈ ನೆಲವನ್ನ ಅಗಿಲಿಕ್ಕೆ ಬಳಸೋದು. ದೀಸ್ ಆರ್ ವೇರಿಯಸ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ದಟ್ ಯು ಕ್ಯಾನ್ ಸಿ. ಸರ್ಕೆ, ಕುಂಟೆ, ನೇಗಿಲು, ನೊಗ, ಕುಡುಗೋಲು ಹಾಗೂ ಪಿಕಾಸಿ. ಓಕೆ, ಕಾಣುತ್ತಾ ಈಗ? ಓಕೆ, ಕಾಣಿಸ್ತಾ ಇದೆಯಾ ನಿಮ್ಗೆ? ಪ್ಲೀಸ್ ಹ್ಯಾವ್ ಅ ಲುಕ್ ಅಟ್ ದಿಸ್. ನೋಡಿದ್ರಾ? ಸೊ ಇದನ್ನ ಕೂಡ ಈಗ ನೋಡಿ, ಇದ್ರಲ್ಲಿ ಈ ರೀತಿಯಾಗಿ ಇದೆ. ಯು ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಎನ್ ಇನ್ಸ್ಟ್ರೂಮೆಂಟ್ ಹಿಯರ್ ವಿಚ್ ಇಸ್ ಯೂಸ್ ಟು ಆ ನೆಲವನ್ನ ಕೊರಿಲಿಕ್ಕೆ, ಅದನ್ನ ಒಂದು ಸಮಮಟ್ಟ ಮಾಡ್ಲಿಕ್ಕೆ ಕೂಡ ನಾವ್ ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ವಿ ಕಾಲ್ ದಟ್ ಆಸ್ ಕಲ್ಟಿವೇಟರ್. ಸೊ ನಾವು ಲೆಟ್ ಅಸ್ ಗೋ ಒನ್ ಬೈ ಒನ್. ದ ಫಸ್ಟ್ ಒನ್ ಇಸ್ ನೇಗಿಲು ಅಥವಾ ಪ್ಲೋ. So now here, this has been used since ancient time for tilling the soil, adding fertilizer to the crop or removing the weeds and turning the soil. ಒಂದು ಮಣ್ಣನ್ನ ಈ ಆಚ್ ಕಡೆಯಿಂದ ಈ ಕಡೆ ಮಾಡ್ಲಿಕ್ಕೆ ನಾವು ಬಳಸ್ತಾ ಹೋಗ್ತೀವಿ. This is made of wood and is drawn by a pair of bulls or other animals like horse and camels is also used. It contains a strong triangular iron strip called plowshare, and the main part of the plow is a long log of wood which is called as plow shaft. There is a handle at one end of the shaft, as you can see in the picture. The other end is attached to a beam which is placed on the bull's neck. One pair of bulls and a man can easily operate the plow. Okay, so if you can see the picture here, ಸೊ ಇಲ್ಲಿ ಆ ನೊಗ ಏನಿದೆಯಲ್ಲ, ಈ ಕಡೆ ಎರಡು ಎತ್ತುಗಳನ್ನ ಇಟ್ಕೊಂಡು ಈ ನೇಗಿಲನ್ನ ಆ ನೊಗಕ್ಕೆ ಹಾಕಿರ್ತಾರೆ. ಇದ್ರ ಮೇಲೆ ಒಂದು ಕಡ್ಡಿಯನ್ನ ಹಾಕಿರ್ತಾರೆ ಈ ನೇಗಿಲ ಮೇಲೆ. ಸೊ ಇಲ್ಲಿ ಈ ರೀತಿಯಾಗಿ ಇಬ್ರು ಕೂಡ ಅದನ್ನ ಅಂದ್ರೆ ಎರಡು ಎತ್ತುಗಳ ಸಹಾಯದಿಂದ ಅದನ್ನ ನಾವು ತೆಗೆದುಕೊಂಡು ಹೋಗ್ಬೋದು. The indigenous wooden plow is increasingly being replaced by iron plows nowadays. ಈಗ ಮರದ ಪ್ಲೋ ಬದಲು ಕಬ್ಬಿಣದ ಪ್ಲೋಸ್ ಅಥವಾ ನೇಗಿಲನ್ನ ಬಳಸ್ತಾ ಇದ್ದಾರೆ. And the second instrument is a hoe. Okay. In your textbook also you have a picture of plow which has a beam, a plow shaft, plow share. You can refer to that as well. So the next instrument is the hoe, which works like a blade and it is pulled by the animals. Okay.
It's a very simple tool which is used for removing the weeds and for loosening the soil. It has a long rod of wood or a iron. A strong, broad, and bent plate of iron is fixed in the front of its end. So after all, in the textbook, you can see see, this is how a plow looks like. You can see a grip is there, a handle, a beam is there, a rod, and a blunt plate. ಇದನ್ನ ನಾವು ಯೂಸ್ ಮಾಡೋದು ಈ ಕಳೆಗಳು ಅಥವಾ ಬೀಡ್ಸ್ ಗಳು ಏನಿರುತ್ತಲ್ಲ ಅದನ್ನ ಕಾಪಾಡ್ಕೊಳ್ಲಿಕ್ಕೆ ನಾವು ಈ ಹೋ ಅನ್ನ ಬಳಸ್ತಾ ಹೋಗ್ತೀವಿ. ಇದನ್ನ ನಾವು ಎಡೆಕುಂಟೆ ಅಂತ ಸಹ ಕರಿತೀವಿ. ಓಕೆ, ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ಹಿಡಿಕೆ, ಗ್ರಿಪ್ ಅಂತ ಇದೆಯಲ್ಲ, ದಟ್ ವಿ ಕಾಲ್ ಇಟ್ ಎಸ್ ಹಿಡಿಕೆ. ಆ ಹ್ಯಾಂಡಲ್ ನ ಕೈ ಹಿಡಿಕೆ ಅಂತೀವಿ. ಟುವರ್ಡ್ಸ್ ದಿಸ್ ಬೀಮ್ ಅಂದ್ರೆ ನೊಗ ಅಂತ. ಓಕೆ, ಬೀಮ್ ಅಂದ್ರೆ ನೊಗ ಅಂತ. ಅಂಡ್ ಆ ಒಂದು ರಾಡ್ ಇದೆಯಲ್ಲ, ರಾಡ್ ಅನ್ನ ಸರಳು ಅಂತ ಕರಿತೀವಿ ಕನ್ನಡದಲ್ಲಿ. ಬೆಂಟ್ ಪ್ಲೇಟ್ ನ ಬಾಗಿದ ತಟ್ಟೆ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಯು ಕ್ಯಾನ್ ಸಿ ದ ಹೊ, HOE, ಹೊ ಅಥವಾ ಎಡೆಕುಂಟೆ. ಸೊ ಇದು ಬ್ಲೇಡ್ ತರ ಕೆಲಸ ಮಾಡುತ್ತೆ. ಅಂಡ್ ದ ನೆಕ್ಸ್ಟ್ ಇಸ್ ಕಲ್ಟಿವೇಟರ್. You can see the picture of see, this is how they use idu ho alla. I had shown you in the last picture here. We call it as sarake. So this is how they use in loosening the soil. ಈ ತರವಾಗಿ ಯೂಸ್ ಮಾಡ್ತಾರೆ. See, this is how a cultivator look. You can see here in the picture. And what does this cultivator do? Nowadays, plowing is done by the tractor. ಮನುಷ್ಯರು ಕೈಯಿಂದ ಪ್ಲೋ ಮಾಡಕ್ಕೆ ಬಹಳ ಕಷ್ಟ ಆಗುತ್ತೆ. And it is done with the help of the tractor driven cultivator. This uses the cultivator, saves the labor and time. ಅದು ಯಾರಿಗೂ ಕಷ್ಟನೂ ಆಗಲ್ಲ ಅಂಡ್ ಬೇಗ ಕೆಲಸ ಆಗುತ್ತೆ. ಇವಾಗೆಲ್ಲ ಹಿಂದೆ ರುಬ್ಬೋ ಕಲ್ಲಲ್ಲಿ ಚಟ್ನಿಗಳನ್ನೆಲ್ಲ ಅರಿತಾ ಇದ್ರು. ಇವಾಗ ಏನ್ ಮಾಡ್ತೀವಿ ನಾವು, ಮಿಕ್ಸರ್ ಗ್ರೈಂಡರ್ ಅಲ್ಲಿ ಜೋರಾಗಿ ರುಬ್ಬಿಡ್ತೀವಲ್ವಾ, ಅದೇ ರೀತಿ ಕಲ್ಟಿವೇಟರ್ ಸಹ ಅದು ನಮ್ಮ ಟೈಮ್ ಮತ್ತೆ ಮನುಷ್ಯರು ಪಡೋ ಕಷ್ಟವನ್ನ ಕೂಡ ಕಮ್ಮಿ ಮಾಡುತ್ತೆ. ಅರ್ಥ ಆಯ್ತಾ? ಸೊ ವಿ ಯೂಸ್ ಕಲ್ಟಿವೇಟರ್. Clear? Can you see the cultivator? So what are the different instruments we use? We'll take a look at it again. We use ನೇಗಿಲು ಅಥವಾ plow, and then we use the ಹಾ ಅಥವಾ ಎಡೆಕುಂಟೆ, and then we use a cultivator. You can see ಅದನ್ನ ಝೂಮ್ ಮಾಡಿ ಹತ್ರದಲ್ಲಿ ಈ ಪಿಕ್ಚರ್ ನ ನೋಡಬಹುದು. ಈ ರೀತಿಯಾಗಿರುತ್ತೆ. ಅಥವಾ ಈ ತರ ಟ್ರಾಕ್ಟರ್ ರೂಪದಲ್ಲಿ ನೀವು ನೋಡಬಹುದು. ಇದು ಆನ್ ಅ ಲಾರ್ಜ್ ಸ್ಕೇಲ್ ಯು ಕ್ಯಾನ್ ಸಿ ಅ ಟ್ರಾಕ್ಟರ್ ಹೌ ದೇ ಆರ್ ಯೂಸಿಂಗ್ ದ ಕಲ್ಟಿವೇಟರ್ ಇನ್ ಲೆವೆಲಿಂಗ್ ದ ಸಾಯಿಲ್. ನೋಡಿ, ಇದು ಬಂದ್ಬಿಟ್ಟು ಬೇಡದಿರೋದನ್ನ ತೆಗ್ದು ಹಾಕುತ್ತೆ. ಈ ತರನಾಗಿರುತ್ತೆ. ಎಸ್. ಸೊ ದೀಸ್ ಆರ್ ಸಮ್ ಆಫ್ ದ ಪಿಕ್ಚರ್ಸ್ ಐ ವಾಂಟೆಡ್ ಯು ಟು ಸಿ. ನೋಡಿದ್ರಾ? ಈ ತರನಾಗಿ ಇರುತ್ತೆ. See, you can see the pictures here. And this one, how do we use it for loosening the soil? And this is a diagram written by one of the students. So well, they have presented it. I wish you could also give it a try. Okay? ಈ ತರನಾಗಿ ಇರುತ್ತೆ. So now, under the topic agricultural implements, we got to see about 3 different agricultural implements. So what were those? One is plow. Next was hoe. This one we use it in removing the weeds also. ಆಯ್ತಾ? ಈ ಕಳೆಗಳು ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಕೂಡ, ಯಾಕಂದ್ರೆ ಅದು ಬಾಗ್ದಂತಹ ತಟ್ಟೆ ತರ ಇದೆಯಲ್ಲ, ದಟ್ ಬೆಂಡ್ ಪ್ಲೇಟ್ ಕೈಂಡ್ ಆಫ್ ಥಿಂಗ್, ದಟ್ ಇಸ್ ವೆರಿ ಶಾರ್ಪ್. Okay, to cut the weeds also we use a hoe. And then we use another one, that is cultivator.
ಸೊ ಈ ಚಿಕ್ಕ ಚಿಕ್ಕ ಭೂಮಿ ಅಂದ್ರೆ ಪ್ಲೋ ಅಥವಾ ನೇಗಿಲಲ್ಲಿ ಕೆಲಸ ಮಾಡಬಹುದು. ವೆನ್ ಇಟ್ಸ್ ಅ ಲಾರ್ಜ್ ಲ್ಯಾಂಡ್ ಯು ಕಾಂಟ್ afford so much of labor as well as time. So there would be a tractor for which the cultivator has been fixed, and through that easily they'll start. What will they do from this? ಆ ಮಣ್ಣನ್ನ ಸಿದ್ಧಪಡಿಸ್ಕೊಳ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ, in order to prepare the soil, these kind of agricultural equipments are used. Okay, so now the traditional tool also is used in sowing also. Like the next, this is about preparation of soil. So the second topic would be sowing, which I would like to take it in our next class. Sowing ಅಂದ್ರೆ ಬಿತ್ತನೆ ಮಾಡೋದು ಅಂತ ಅರ್ಥ. ಈಗ ಮಣ್ಣನ್ನ ನಾವು ಸರಿಪಡಿಸಿದಾಯ್ತು, ಆಯ್ತಾ? ಮಣ್ಣಲ್ಲಿರುವಂತಹ ಕಲ್ಲು ಮಣ್ಣನ್ನ ತೆಗೆದು ಹಾಕಿದಾಯ್ತು. ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್ ಇವುಗಳ ಸಹಾಯದಿಂದ ವಿ ಹ್ಯಾವ್ ಅದನ್ನ ಒಂದು ಸಮಮಟ್ಟಾಗಿ ಮಾಡಿದೀವಿ. ವಿ ಹ್ಯಾವ್ ಲೂಸನ್ ದ ಸಾಯಿಲ್, ನೌ ಇಟ್ ಇಸ್ ರೆಡಿ ಟು ಬಿ ಸೋಡ್. ಸೊ sowing ಅಲ್ಲೂ ಕೂಡ we use the traditional method as well as modern method. So what is sowing? What is the traditional method we are going to use in sowing, and what are the modern methodology we have? We shall learn about it in our next class. Hopefully this class was interesting to you and as well as helpful to you anta bhavasta. We shall wind up today's class, and I would like to welcome our next teacher to take up the class. So wish you all have a good rest of the day. Okay, take care. Bye. Let's meet in our next class. Jai Hind. Jai Karnataka Mate. Jai Hind. Namaskara.